ಇದೊಂದು ಗೋಜಲ್ ಭರಿತ ಪ್ರೇಮಕತೆ. ಶ್ರುತಿ ಮತ್ತು ಆಕೆಯ ಗುಟ್ಟಾದ ಪ್ರೀತಿ. ಶ್ರುತಿ ಒಂದು ಸಂಪ್ರದಾಯದ ಕುಟುಂಬದಲ್ಲಿ ಜನಿಸಿ ಬೆಳೆದಳು. ತಂದೆ ತಾಯಿ ಆರಿಸಿದ ವರನಾದ ಅರವಿಂದನನ್ನು ಮದುವೆಯಾದಳು. ಅರವಿಂದ ಒಬ್ಬ ನಂಬಿಕಸ್ಥ, ಸಂಯಮಿ ವ್ಯಕ್ತಿಯಾಗಿದ್ದರೂ ಅವರ ನಡುವಿನ ಸಂಬಂಧ ಹೆಚ್ಚು ಒಣವಾಗಿತ್ತು. ಆಕೆ ಹಗಲು ಬಿಟ್ಟು ಹಗಲು ಎದ್ದಿತ್ತು, ಆದರೆ ಮನಸ್ಸಿನ ಆಳದಲ್ಲಿ ಏನೋ ಕೊರತೆ ಭಾಸವಾಗುತ್ತಿತ್ತು. ಒಮ್ಮೆ ಆಕೆ ತನ್ನ ಹಳೆಯ ಸ್ನೇಹಿತನಾದ ರೋಹಿತನ್ನು ಅಪೇಕ್ಷಿಸಿ ಸಂಪರ್ಕಿಸಿಕೊಂಡಳು. ಕಾಲೇಜು ದಿನಗಳಲ್ಲಿ ಆಕೆಗೆ ರೋಹಿತ್ನೊಂದಿಗೆ ಸ್ನೇಹವಿತ್ತು, ಆದರೆ ಆಗ ಅದನ್ನು ಪ್ರೀತಿಯಾಗಿ ಪರಿಗಣಿಸಿರಲಿಲ್ಲ. ಆದರೆ ಈಗ ಆತನ ಆತ್ಮೀಯ ಮಾತುಗಳು, ಹಾಸ್ಯಪ್ರಜ್ಞೆ ಮತ್ತು ಅವಳ ಮನಸ್ಸಿನ ಅಳಲುಗಳನ್ನು ಅರ್ಥೈಸುವ ಶಕ್ತಿಯೇ ಆಕೆಗೆ ಆಕರ್ಷಣೆಯಾಯಿತು. ದಿನಕಳೆಯಂತೆ ಅವರು ಒಬ್ಬರಿಗೊಬ್ಬರು ಹೆಚ್ಚು ಹತ್ತಿರವಾಗಲು ಶುರುಮಾಡಿದರು. ಆಕೆಯು ಪ್ರೀತಿಯ ಹಗ್ಗದಲ್ಲಿ ಅಟ್ಟಹಾಸದಂತೆ ಸಿಕ್ಕಿಹಾಕಿಕೊಂಡಳು. ಒಮ್ಮೆ ರೋಹಿತ್ ಕೇಳಿದ, ನೀನು ಖುಷಿಯಾಗಿಲ್ಲವೇ ಶ್ರುತಿ? ನಿನ್ನ ಹೃದಯ ಏನು ಹೇಳುತ್ತಿದೆ? ಆ ಪ್ರಶ್ನೆಗೆ ಉತ್ತರ ಕೊಡಲು ಆಕೆ ಶ್ರಮಿಸಬೇಕಾಯಿತು. ಆತ್ಮವಂಚನೆಯ ಭಯ, ಕುಟುಂಬದ ಹೊಣೆ ಮತ್ತು ತನ್ನಿಗೇನೂ ಬೇಕೋ ಎಂಬ ಗೊಂದಲಗಳ ನಡುವೆ ಸಿಕ್ಕಿಹಾಕಿಕೊಂಡಳು. ಇದು ಸುಲಭ ಆಯ್ಕೆಯಿರಲಿಲ್ಲ. ಒಂದು ಕಡೆ ಆಕೆಯ ಪತಿ, ಮದುವೆಯ ಭದ್ರತೆ ಮತ್ತು ಸಮಾಜದ ಕಣ್ಣೋಳುಗಳು, ಇನ್ನೊಂದು ಕಡೆ ಆಕೆಯೊಳಗಿನ ಪ್ರೀತಿಯ ಮಿಡಿತ, ಜೀವಂತಿಕೆಯ ತವಕ. ಆಕೆ ಏನು ತೀರ್ಮಾನಿಸುತ್ತಾಳೆ? ಬದುಕನ್ನು ಸ್ಥಿರವಾಗಿ ಮುನ್ನಡೆಯುತ್ತಾಳ ಅಥವಾ ತಾನಿರುವ ಬಂಧನಗಳ ಕಟ್ಟಿ ಮುರಿದು ಹೊಸದೊಂದು ದಾರಿ ಹುಡುಕುತ್ತಾಳ? ಇಲ್ಲಿದೆ. ಶ್ರುತಿ ತನ್ನ ಅಂತರಂಗದ ಗೊಂದಲದ ನಡುವೆ ದಿನ ಕಳೆದಳು. ಆತ್ಮನಿಂದ ಪ್ರೀತಿಸುವುದು ತಪ್ಪಾ? ಸೊಂಪು, ಆಸರೆ ಮತ್ತು ಸಂತೋಷವನ್ನು ಹುಡುಕುವುದು ಪಾಪವೇ? ಇವೆಲ್ಲ ಪ್ರಶ್ನೆಗಳು ಆಕೆಯನ್ನು ಕಾಡತೊಡಗಿದವು. ಮಹತ್ವದ ನಿರ್ಧಾರ. ಒಂದು ಸಂಜೆ ಕಾಫಿ ಹೋಟೆಲ್ನಲ್ಲಿ ರೋಹಿತ್ ಕಣ್ಣೊಳಗೆ ನೋಡಿದಾಗ ಆಕೆಗೆ ಸ್ಪಷ್ಟವಾಯಿತು, ಈ ಪ್ರೀತಿ ನಕಲಿ ಅಲ್ಲ, ಹಠವಿಲ್ಲ, ಪತಿವ್ರತ್ಯಕ್ಕೆ ಸವಾಲು ಅಲ್ಲ, ಇದು ಬುದ್ಧಿವಾದದ ವಿರುದ್ಧ ಹೃದಯದ ಜಯ. ಆಕೆ ಮನಸ್ಸು ಮಾಡಿ ಅರವಿಂದನೊಂದಿಗೆ ಸಮ್ಮಾನಪೂರ್ಣವಾಗಿ ಮಾತುಕತೆ ನಡೆಸಲು ತೀರ್ಮಾನಿಸಿದಳು. ಒಂದು ರಾತ್ರಿ ಅವರು ಕೂತು ಮಾತನಾಡಿದರು. ನಾನು ತೊದಲಬೇಕಾದದ್ದನ್ನು ನಿನಗೆ ನೇರವಾಗಿ ಹೇಳಲು ಬಯಸುತ್ತೇನೆ ಅರವಿಂದ. ನಮ್ಮ ಸಂಬಂಧದಲ್ಲಿ ಏನೋ ಕಳುವಾಗಿದೆ. ನಾನು ಇನ್ನು ಮುಂದೆ ನಿನಗೆ ನ್ಯಾಯ ಮಾಡಲಾಗದು. ಅರವಿಂದನು ನೋವು ಅನುಭವಿಸಿದರೂ ಅವನು ಒಮ್ಮೆ ತಾಳ್ಮೆಯಿಂದ ಕೇಳಿದ. ಕೆಲವು ದಿನಗಳ ಆಲೋಚನೆಯ ನಂತರ ಅವನು ಒಪ್ಪಿಕೊಂಡ. ನಿನ್ನ ಸಂತೋಷವೇ ಮುಖ್ಯ ಶ್ರುತಿ. ನಿನಗೆ ಬೇಕಾದ ಜೀವನವನ್ನು ಆಯ್ಕೆ ಮಾಡಿಕೊಳ್ಳು. ಹೊಸ ಪ್ರಾರಂಭ. ಶ್ರುತಿ ತನ್ನ ಮದುವೆಗೆ ಗೌರವ ತೋರಿಸಿದಂತೆ ತನ್ನ ಭಾವನೆಗಳಿಗೂ ನ್ಯಾಯ ಮಾಡಿತು. ಶೀಘ್ರದಲ್ಲೇ ಅವಳು ಮತ್ತು ರೋಹಿತ್ ಒಟ್ಟಾಗಿ ಹೊಸ ಜೀವನವನ್ನು ಆರಂಭಿಸಿದರು. ಸಂಬಂಧಕ್ಕೆ ನಂಬಿಕೆ, ಪ್ರೀತಿ ಮತ್ತು ಬಾಂಧವ್ಯವನ್ನು ಮೂಲಸ್ತಂಭಗಳಾಗಿ. ಈ ಕಥೆ ತೋರಿಸುವುದು ಏನೆಂದರೆ, ಬದುಕು ಯಾವುದೇ ಹಂತದಲ್ಲೂ ಹೊಸ ಮಾರ್ಗವನ್ನು ತೆರೆದುಕೊಳ್ಳಬಹುದು. ಪ್ರೀತಿಯಲ್ಲಿ ಸುಳ್ಳಿಲ್ಲದೆ, ನಿರ್ಧಾರದಲ್ಲಿ ಸ್ಪಷ್ಟತೆ ಇದ್ದರೆ ಯಾವುದೇ ಬಿಗುವಿನ ಬಂಧನಗಳು ನಮ್ಮನ್ನು ನಿಲ್ಲಿಸೋಕೆ ಸಾಧ್ಯವಿಲ್ಲ. ಈಗ ರೋಹಿತ ಮತ್ತು ಶ್ರುತಿ ದಿನಕ್ಕೆ 4 ರಿಂದ 5 ಬಾರಿ ಆಕೆ ಲಸ ಮಾಡುತ್ತಾ ಚೆನ್ನಾಗಿದ್ದಾರಂತೆ.